ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ರೆಸಿಪಿ. ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆಯೇ ಕ್ವಿಕ್ಕಾಗಿ ಕೂಡ ಆಗುತ್ತೆ ಇದು. ನಾನಿಲ್ಲಿ ಮೊದಲಿಗೆ 2 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 2 ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಬೀನ್ಸ್ನ ಒಂದು 15ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ನೆನೆಸಿರೋಂತಹ ಬಟಾಣಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. 1 ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತೇಳಂತಂದರೆ ಡಬಲ್ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ಕೊಳ್ತಾ ಇರೋದು. ಸೊ ಇದಾದ ನಂತರ ಇದಕ್ಕೆ ನಾನು 4.25 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋದು 2 ಗ್ಲಾಸ್ ಅಕ್ಕಿ, ಬಟ್ 4.25 ಗ್ಲಾಸ್ ಏನಕ್ಕೆ ಅಂತೇಳಂದರೆ ವೆಜಿಟೇಬಲ್ಸ್ ಕೂಡ ಇದೆ, ಹಂಗಾಗ್ಬಿಟ್ಟು 4.25 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂತೇಳಂದರೆ ನೆಕ್ಸ್ಟು ನಾವು ಒಗ್ಗರಣೆ ಮಾಡ್ಕೊತೀವಲ್ಲ ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ತೀವಿ. ಹಂಗಾಗ್ಬಿಟ್ಟು ಇದನ್ನೆಲ್ಲ ಹಾಕಿ ಆದ ನಂತರ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದಮೇಲೆ 3 ವಿಷಲ್ ಕೂಗಿಸ್ಕೊಳ್ಳಿ. 3 ವಿಷಲ್ ಬರೋ ಅಷ್ಟರಲ್ಲಿ ನಾವು ಬಿಸಿಬೇಳೆ ಬಾತಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಾಣಲಿ ಕಾದ ನಂತರ ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ಗಳಿಗಂತೂ ಇದು ತುಂಬ ಈಸಿ ರೆಸಿಪಿ ಆಗಿರುತ್ತೆ, ಯಾಕಂದರೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದು 10ರಿಂದ 15 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 6ರಿಂದ 7 ಒಣಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ನಂತರ 1 ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಟೊಮೊಟೊನೂ ಕೂಡ ಒಂದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಸ್ವಲ್ಪ ಇದು ಫ್ರೈ ಆಗಬೇಕು. ಅಡುಗೆ ಮಾಡೋ ಹೆಣ್ಮಕ್ಳಿಗೆಲ್ಲ ಹೇಗೆ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗೋಗಿರುತ್ತೆ. ಸೊ ವಾರದಲ್ಲಿ ಒಂದು ಸಲ ಇದನ್ನು ಆರಾಮಾಗಿ ನಾವು ಮಾಡ್ಕೊಳ್ಬೋದು. ಹಾಗೆಯೇ ಇವಾಗ ಹೊಸ್ದಾಗೆಲ್ಲ ಅಡುಗೆ ಮಾಡೋದು ಕಲಿತಾ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಥರ ತಿಂಡಿಗಳು ಈಸಿ ರೆಸಿಪಿಯಾಗಿರುತ್ತೆ, ಆರಾಮಾಗಿ ಕಲಿಬೋದು. ನೀವು ಕೂಡ ಇವಾಗ ನಾನು ಯಾವ ಥರ ಮಾಡ್ತಿದ್ದೀನೋ ಅದೇ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಕೂಡ ಅನಿಸುತ್ತೆ. ಇದಾದ ನಂತರ ಆವಾಗಲೇ ನಾನು ಕುಕ್ಕರಲ್ಲಿ ವೆಜಿಟೇಬಲ್ಸು ಮತ್ತು ಅಕ್ಕಿನೆಲ್ಲ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಆಲ್ರೆಡಿ ಇಲ್ಲಿ 2 ವಿಷಲ್ ಆಗಿದೆ, ಇನ್ನೊಂದು ವಿಷಲ್ ಇದೆ. ಸೊ ಈ 3 ವಿಷಲ್ ಆದಮೇಲೆ ನಾನು ಇದನ್ನು ತಣ್ಣ ಆಗೋದಕ್ಕೆ ಬಿಡ್ತೀನಿ. ವಿಷಲ್ನ ಯಾವುದೇ ಕಾರಣಕ್ಕೂ ಎತ್ತಕ್ಕೆ ಹೋಗ್ಬಿಡಿ, ಯಾಕೆಂದರೆ ಒಳಗಡೆ ಏನು ಬೆಂದಿರಲ್ಲ. ನಾವು ಸಡನ್ಲಿ ಎತ್ತುತ್ತೀವಿ ಅಂದರೆ ಫುಲ್ ತಣ್ಣಾಗೋದಕ್ಕೆ ಬಿಟ್ಟು ಆಮೇಲೆ ಕ್ಯಾಪ್ನ ಓಪನ್ ಮಾಡಿ. ಇದಾದ ನಂತರ ನಾನು ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ವಲ್ಲ ಅದಕ್ಕೆ 2 ಗ್ಲಾಸ್ನ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಅಚ್ಕಾರದ ಪುಡಿನ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂತೇಳಂದರೆ ಫಸ್ಟ್ಗೆ ನಾವು ಅಕ್ಕಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಲ್ಲ ಹಂಗಾಗ್ಬಿಟ್ಟು. ನೆಕ್ಸ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಪೌಡರ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೆಕ್ಸ್ಟು 1/2 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ. ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದ ನಂತರ ನಾನು ಆವಾಗಲೇ ಶೇಂಗಾ ಬೀಜನ ತೊಳೆದು ಇಟ್ಕೊಂಡಿದ್ದೆ ಸ್ವಲ್ಪ, 1 ಹಿಡಿಯಷ್ಟು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಬಿಡಬೇಕು. ಯಾಕಂತೇಳಂತಂದರೆ ಸ್ವಲ್ಪ ಶೇಂಗಾ ಬೀಜನೂ ಬೇಯ್ಕೋಬೇಕಲ್ಲ, ಹಂಗಾಗ್ಬಿಟ್ಟು ಕುದಿ ಬರೋವರೆಗೂ ಬಿಡಿ. ಕುದಿ ಬಂದಾದ ನಂತರ ನೀವು ಇದಕ್ಕೆ 2ರಿಂದ 3 ತೊಳೆ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡಿ. ಆ ಬಂದಿರೋಂಥ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ, ಯಾಕಂದರೆ ಹುಣಸೆಹಣ್ಣಿನ ರಸ ಹಾಕಿರ್ತೀವಲ್ಲ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಕುದ್ದಾದಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ನೀವು ಅದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತಿಗೆ ಹಾಕುವಂತಹ ಒಗ್ಗರಣೆ ರೆಡಿ ಆಯಿತು. ಇದಾದ ನಂತರ ನಾನು ಆವಾಗಲೇ ವಿಷಲ್ ಕೂಗಿಸ್ಕೊಂಡಿದ್ವಲ್ಲ ಅದು ಕೂಡ ತಣ್ಣ ಆಗಿದೆ. ಸೊ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಆದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂತೇಳಂದರೆ ತರಕಾರಿ ಕೆಳಗಡೆ ಇರುತ್ತೆ, ಹಂಗಾಗ್ಬಿಟ್ಟು ನೀಟಾಗಿ ಎಲ್ಲ ಕಡೆಯೂ ತರಕಾರಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಬಿಸಿಬೇಳೆ ಬಾತಿಗೆ, ಅದನ್ನು ಇದಕ್ಕೆ ಹಾಕಬೇಕು.
ಬಿಸಿದು ಅನ್ನ ಇದ್ದಾಗಲೇ ಹಾಕ್ಬಿಡಿ, ಯಾಕಂತೇಳಂದರೆ ಹೀರ್ಕೊಳ್ಳುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ಅನ್ನ ತಣ್ಣ ಆಗೋದಕ್ಕೆ ಒಂದು 5-10 ನಿಮಿಷ ಬಿಡಿ. ಬಿಟ್ಟಾದಮೇಲೆ ನಾವು ಮಾಡ್ಕೊಂಡಿರೋಂಥ ಬಿಸಿಬೇಳೆ ಬಾತಿಂದನ್ನು ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ರೆಡಿ ಆಯಿತು ಬಿಸಿಬೇಳೆ ಬಾತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತೇಳಂದರೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಬಂದು ನನಗೆ ತಿಳಿಸಿ. ಹಾಗೆಯೇ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಾದಮೇಲೆ ಬೂಂದಿ ಬರುತ್ತಲ್ಲ, ಅದನ್ನು ಕೂಡ ಅದ್ರ ಮೇಲೆ ಹಾಕ್ಕೊಂಡು ಊಟ ಮಾಡಿ. ಪರ್ಫೆಕ್ಟ್ ಕಾಂಬಿನೇಷನ್ ಅದಕ್ಕೆ. ಹಾಗೆಯೇ ನಾಳೆ ಮತ್ತೊಂದು ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಹಾಗೆ ಯಾರೆಲ್ಲ ನನ್ನ ಪ್ರೊಫೈಲ್ನ ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.